ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯರಗಟ್ಟಿ ಪಟ್ಟಣದಲ್ಲಿ ಪಡಿತರ ಅಕ್ಕಿ ವಿತರಣೆ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ನಿರಂತರವಾಗಿ ಕಾಡುತ್ತಿರುವ ಹಿನ್ನೆಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಡಿಎಸ್ಎಸ್ ಮುಖಂಡರು ಪಡಿತರ ಕೇಂದ್ರಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಪಡಿತರ ಅಕ್ಕಿ ವಿತರಣೆಯಲ್ಲಿ ಉಂಟಾಗುತ್ತಿರುವ ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಾ ಇದ್ದು, ಈ ಕುರಿತು ಹಲವು ಬಾರಿ ತಹಸೀಲ್ದಾರ್ ಅವರ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪ್ರತಿಭಟನೆ ವೇಳೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ತಕ್ಷಣವೇ ಸರ್ವರ್ ಸಮಸ್ಯೆ ನಿವಾರಿಸಿ ಸಾರ್ವಜನಿಕರಿಗೆ ಸುಗಮವಾಗಿ ಪಡಿತರ ವಿತರಣೆ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. 8 ದಿನ ಆಯ್ತು ಅಡ್ಡಾಡಕತ್ತಿ ನಾವೀಗ ದುಡಿಕೆನೂ ಇಲ್ಲ ಆಯ್ತು ರೇಷನೂ ಇಲ್ಲ ಏನು ಮಾಡೋಣ್ರಿ ನಾವೀಗ 10 ಕಿಲೋ ಆಯ್ತು ಅನ್ನೋದಕ್ಕ ಅದಾಗಿ ಅಕ್ಕಿ ಏನು ಬೇಕು ನಿಮಗೆ ಕನ್ನಡದ ಕ್ಲಿಯರ್ ಆಗಿ ಮತ್ತೆ ಲಾಕ್ ಆಗಿಬಿಡ್ತೈತಿ. ಮತ್ತೆ ಈಗ ಮಂದಿ ಉಳಿದ ಜಾಗ ಮಾಡೋದು ಈಗ ಸರ್ವರದ ಸಮಸ್ಯೆ ಬಗ್ಗೆ ಹೆಂಗ ಅದನ್ನು ಯಾರು ಅಧಿಕಾರಿಗಳು ಗಮನಕ್ಕೆ ತಂದಿರು ಈಗ ಹೆಂಗ ಸಮಸ್ಯೆ ಇದು ಸ್ಟೇಟ್ ಲೆವೆಲ್ ಇಶ್ಯೂ. ಅವರು ಫೋನ್ ಪಿಕ್ ಮಾಡ್ತಾ ಇಲ್ರಿ, ಸಂಘಟಕರು ಅವರು ಫೋನ್ ಎತ್ತಾ ಇಲ್ಲ, ಸರಿಯಾಗಿ ಡಿಸ್ಪೋಸ್ ಮಾಡ್ತಾ ಇಲ್ಲ. ಸುನಿಲ್ ಕಟ್ಟಿ ಅಂತದಾರ್ರಿ ಅವರ, ದಯವಿಟ್ಟು ಇದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆ ನೋಡ್ರಿ. ಈಗ 500-600 ಕಾರ್ ಉಳಿದಾವ ಅಂತಿಲ್ಲ, ಈಗ ನೆಕ್ಸ್ಟ್ 2 ದಿವಸ ಲಾಕ್ ಆಗ್ತೈತಿ. ಅದಕ್ಕೆ ಮುಂದೆ ಯಾರು ಸರ್ ಹೋಗಿ ಹೇಳಿದ್ರು ಹೇಳ್ತಿ ಮತ್ತೆ ಮಾಡೈತೆ ಮಂಡ್ಯ ವ್ಯವಸ್ಥೆ ಮಾಡ್ತೈತೆ ಅವ್ರದ್ದೇನು ಬರ್ಬೇಕಲ್ಲ ಸರ್ವರ್ ಕೊಟ್ರೆ ಅವ್ರದ್ದೇನೈತಿ ಸರ್ವರ್ ಕೊಟ್ರೆ ನಾವು ಮಾಡ್ತಿರ್ಲ ಅವ್ರು ಕೇಳಕ್ ಬೇಡ್ರಿ ಜನರನ್ನ ಕೇಳಕ್ ಬೇಡವ್ರ. ತಹಸೀಲ್ದಾರಿಗೆ ಫೋನ್ ಹಚ್ಚಿ ಹೇಳ್ಯಾರ ಅವ್ರದ್ದೇನೈತೆ ವ್ಯವಸ್ಥೆ ಅಂತ ಅವ್ರಿಗೆ ತಹಸೀಲ್ದಾರಿಗೆ ಹೇಳ್ಯಾರ ಯಾರು ಅವ್ರು ಮತ್ತು ಅವ್ರು ಸರ್ವರ್ ಸರಿ ಮಾಡಿಲ್ಲ. ಇಲ್ಲಿ ನಿಮ್ಮ ಅಧ್ಯಕ್ಷರು ಮಾಡಕ್ಕೆ ಎಲ್ಲ ಫೋನ್ ಮುಖಾಂತರ ಬರ್ಬೇಕಲ್ಲ ಜನರು ಕೇಳ್ಬೇಕ ಫೋನ್ ಮುಖಾಂತರ ಅಧಿಸಿಲ್ಲ ಉಪವಾಸ ಮಾಡೋದ್ರಿ ಪಾಪ ಜನ. ಇವ್ರದ್ದು ವ್ಯವಸ್ಥೆ ಹೆಂಗ ಈ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ರಫೀಕ್ ಡಿಕೆ, ಡಿಎಸ್ಎಸ್ ಮುಖಂಡರು ಆದ ಸಂತೋಷ ಚೆನ್ನಮೈತ್ರಿ, ಚಿದಂಬರ ಕಟ್ಟಿಮನಿ, ಫಾರೂಕ್ ಅತ್ತಾರ್, ಗುಂಡುಗೌಡ್ರು, ಸಂತೋಷ್ ಮಿಕಲಿ ಸೇರಿ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಫೀಕ್ ಡಿಕೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.